ವೆರಿ ಗುಡ್. ಇಡೀ ಗಂಡು ಸಂತ ಪುರುಷರಿಗೆ ಒಂದು ಸವಾಲನ್ನು ಎಸೆದರು. ಅಲ್ಲೇವರೆಗೆ ಬೇಕಾದಷ್ಟು ವಚನಗಳನ್ನು ನಾವು ಓದಿದ್ದೀವಿ, ಬಹಳಷ್ಟು ವಿಚಾರಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಎಲ್ಲ ಸಂತ ಪುರುಷರು, ಗಂಡಸ ಜಾತಿಗೆ ಸೇರಿದಂಥ ಎಲ್ಲ ಸಂತ ಪುರುಷರು ಮಾತಾಡ್ತಾರೆ. ಹೆಣ್ಣು ಮಾಯೆ, ಒಂದು ಮಾಯೆ, ಹೆಣ್ಣನ್ನು ನಂಬೇಡ್ರಿ, ಹಣಕಾಸನ್ನು ನಂಬೇಡ್ರಿ, ಮಣ್ಣನ್ನು ನಂಬೇಡ್ರಿ, ಹೆಣ್ಣು ಒಂದು ಮಣ್ಣು ಮೂರು ಮಾಯೆ. ಆದರೆ ಮೊಟ್ಟ ಮೊದಲ ಕವಯತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಖುಷಿ ಆಗುತ್ತೆ ಅಕ್ಕಮಾದೇವಿ ಬಗ್ಗೆ. ಎಂತ ಮಾತಾಡ್ತಾಳೆ ಅಂದರೆ, ಇವತ್ತಿಗೂ ಫೈನಲ್ ಗಂಡಸು ಸಂತ ಪುರುಷರು ಆದಿಯಾಗಿ ಎಲ್ಲರೂ ಒಪ್ಕೊಂಡಿರೋ ಅಂಥ ಮಾತೇನು ಅಂದರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಒಂದು ಮಾಯೆ ಎಂಬರು ಒಂದು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿನ ಮುಂದೆ ಯಾವ ಆಸೆ ಬೀಡು ಬಿಟ್ಟಿತ್ತಲ್ಲ ಅದು ಮಾಯೆ. ಇನ್ನು ನಡೆದಾಳೆ ಹೆಣ್ಣಲ್ಲೇನ, ಇನ್ನು ಸಾಕ್ತಾಳೆ ಹೆಣ್ಣಲ್ಲೇನ, ಇನ್ನು ಲಾಲನೆ ಪಾಲನೆ ಮಾಡಿದಾಳೆ ಹೆಣ್ಣಲ್ಲೇನು, ನಿನ್ನ ಜೊತೆಗೆ ಸಂಸಾರ ಮಾಡೋಳು ಹೆಣ್ಣಲ್ಲೇನು, ಹಂಗಂದ ಮೇಲೆ ಮಾಯೆ ಅಂತ ಹೆಂಗಂತೀಯ ಅಂತ ಕೇಳ್ತಾಳೆ ಅಕ್ಕಮಾದೇವಿ. ಆ ನಿಟ್ಟಿನಲ್ಲಿ ಹೆಣ್ಣಿಗೆ ದೊಡ್ಡ ಸ್ಥಾನ. ನಾನು
ಸುಮ್ಮನೆ ಏನೋ ಇವತ್ತು ಮಹಿಳಾ ದಿನಾಚರಣೆ ಅನ್ನೋ ಉದ್ದೇಶದಿಂದ ನಾನು ಮಹಿಳೆಯರ ಬಗ್ಗೆ ಹೊಗಳಿಕೆ ಮಾತಾಡೋದಿಲ್ಲ. ಒಂದು ಸತ್ಯ ಸಂಗತಿ ಹೇಳ್ತೀನಿ. ಗಂಡಸು ದೈಹಿಕವಾಗಿ ಎಷ್ಟು ಬಲಿಷ್ಠನೋ ಮಾನಸಿಕವಾಗಿ ಅಷ್ಟೇ ವೀಕು. ಗಂಡಸು ದೈಹಿಕವಾಗಿ ಎಷ್ಟು ಬಲಿಷ್ಠನೋ ಮಾನಸಿಕವಾಗಿ ಅಷ್ಟೇ ವೀಕು. ಯಾವಾದಲ್ಲಿ ಏನ್ ಸಮಸ್ಯೆ ಆದ್ರೂ ಸಹಿತ ಒಟ್ಟು ಯಾವುದೋ ಒಂದು ತಲುಪಿಗೆ ಅದನ್ನು ಮರಿಲಿಕ್ಕೆ ಯಾವುದು ಆ ಮನಸ್ಸಿಗಾದಂತ ನೋವನ್ನು ಸಹಿಸ್ಕೊಳ್ಳಿಕ್ಕಾಗದಲೇ ಪರ್ಯಾಯ ಉಪಾಯಗಳನ್ನ ನೋಡ್ತಾನೆ. ಆದ್ರೆ ಹೆಣ್ಣು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಬಲಿಷ್ಠನೋ ದೈಹಿಕವಾಗಿ ಅಷ್ಟೊಂದು ಬಲಿಷ್ಠ ಅಲ್ಲ. ನೋಡಿ, ಜಗತ್ತಿನ ಯಾವುದೋ ಮುಂದುವರೆದ ದೇಶದಲ್ಲಿ ಯಾವುದೋ ಹೆಣ್ಮಕ್ಳು ಸಿಗರೇಟ್ ಸೇರ್ತಾರೆ, ಕುಡ್ತಾರೆ, ಕೊಡ್ಲೆ ತಗೊಳ್ಳೋದಲ್ಲ. ಇಡೀ ಜಗತ್ತಿನಲ್ಲಿ 100ಕ್ಕೆ 85% ಮೇಲಿನ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಎಷ್ಟು ಗಟ್ಟಿ ಅಂತಂದ್ರೆ ಎಂತ ಪರಿಸ್ಥಿತಿ ಬಂದರೂ ಅವ್ರು ಕುಡಿಯಕ್ಕೆ ಹೋಗೋದು, ಸಿಗರೇಟ್ ಸೇರಕ್ಕೆ ಹೋಗೋದು, ಮತ್ತೊಂದು ಮಾಡಕ್ಕೆ ಹೋಗೋದು, ಗಾಂಜಾ ಅಫೀಮ್ ಮುಸೇದೋದು, ಅದು ಇದು ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಹೇಳ್ತಾ ಬರ್ತಾರೆ ಸಮಾನತೆ ಅಂತ. ಆದರೆ ಮಾನಸಿಕ ದೃಷ್ಟಿಕೋನದ ವಿಚಾರದಿಂದ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. ದೈಹಿಕವಾಗಿ ಅಲ್ಲೇ ಒಂದು, ಮಾನಸಿಕವಾಗಿ ಹೆಣ್ಮಕ್ಳು ಅಷ್ಟು ಗಂಡು ಮಕ್ಕಳು ಸ್ಟ್ರಾಂಗ್ ಅಲ್ಲ, ದೈಹಿಕವಾಗಿ ಗಂಡು ಮಕ್ಕಳು ಸ್ಟ್ರಾಂಗ್. ಆದರೆ ಈ ಜಗತ್ತನ್ನ ನಾವು ಗೆದ್ದು ಹೋಗ್ಬೇಕು, ಈ ಜಗತ್ತಿನಲ್ಲಿ ನಮ್ಮ ಕೊನೆ ಉಸಿರಿರೋ ತನಕ ನಾವು ಈ ಬದುಕಿಗಾಗಿ ಹೋರಾಡಬೇಕು ಅಂದರೆ ದೇಹದಲ್ಲಿರೋ ಶಕ್ತಿ ಇಂಪಾರ್ಟೆಂಟ್ ಅಲ್ಲ, ಮನಸ್ಸಿನಲ್ಲಿರುವಂತಹ ಮಾನಸಿಕ ಶಕ್ತಿ ತುಂಬ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಆ ಭಗವಂತನೇ ಆ ಒಂದು ವರವನ್ನು ಕೊಟ್ಟಿದ್ದಾನೆ. ಎಂಥದನ್ನೂ ಸಹಿತ ಭೂಮಿಗೆ ಯಾಕೆ ಹೋಲಿಸ್ತಾರೆ ಹೆಣ್ಣನ್ನ ಅಂದರೆ ಎಂಥ ಪರಿಸ್ಥಿತಿ ಬಂದರೂ ಸಹಿತ ಅದನ್ನು ಸಹಿಸ್ಕೊಂತ, ಎಂಥ ಪರಿಸ್ಥಿತಿಯಲ್ಲೂ ಸಹಿತ ಸಹನೆ ಕಳ್ಕೊಳ್ಳೋದಿಲ್ಲ. ನೋಡೋಣ ಇವತ್ತಲ್ಲ ನಾಳೆ ನನ್ನ ಬದುಕಿಗೆ ಒಳ್ಳೇದಾಗುತ್ತೆ ಅಂತ ಪ್ರತಿ ಹೆಣ್ಣಿಗೂ ಸಹಿತ ಅಂತ ಒಂದು ಅದು ವರ್ಣನಿಗೆ ನಿಲುಕಲಾರದಂತಹ ತಾಳ್ಮೆ ಹೆಣ್ಣಿಗಿರೋದು. ಆ ತಾಳ್ಮೆ ಇರೋದ್ರಿಂದಲೇ ಇನ್ನೂ ಜಗತ್ತಿನಾದ್ಯಂತ ಸಂಸಾರಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ, ಕುಟುಂಬಗಳು ಒಂದಾಗಿ ಬಾಳ್ತಾ ಇದ್ದಾವೆ. ಬಿಟ್ಟರೆ ಗಂಡಿಸಿದಂತಹ ತಾಳ್ಮೆ ಇಲ್ಲದಂತಹ ಸ್ಥಿತಿ ಹೆಣ್ಮಕ್ಳಿಗೆ ಏನಾದರೂ ಇದ್ದಿದ್ರೆ ಇವತ್ತು ಯಾವ ಕುಟುಂಬಗಳು ಇರ್ತಿದ್ದಿಲ್ಲ, ಯಾರು ಹೆಣ್ಣು ಮಕ್ಕಳಿಗೆ ಆ ಮಟ್ಟದ ಪ್ರಾಶಸ್ತ್ಯವನ್ನು ಕೊಡ್ತಿದ್ದಿಲ್ಲ. ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಆ ಒಂದು ಭಗವಂತನಿಂದ ಅಂಥದ್ದೊಂದು ಕೃಪೆಯನ್ನು ಪಡೆದಿದ್ದೀರಿ. ಅದಕ್ಕೊಂದು ಒಳ್ಳೆಯ ಸಂಸ್ಕಾರವನ್ನು ರೂಢಿಸ್ಕೊಂಡು ನೀವು ನಿಮಗೆ ಸಿಕ್ಕಂಥ ಸಂಸ್ಕಾರವನ್ನು ಮುಂದಿನ ಪೀಳಿಗೆ ಕೊಡ್ರಿ ಅಂತ ಹೇಳ್ತಾ ನಮ್ಮ ನಾನು ಮೊದಲನೇದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಭಾರತದಂಥ ದೇಶದಲ್ಲಿ ಒಂದು ಮಾತಿದೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ಕರ್ತೃ ದೇವತ. ಅಂದರೆ ಎಲ್ಲಿ ನಾರಿಯರಿಗೆ ಪೂಜನೀಯ ಭಾವನೆ ಮತ್ತು ಪೂಜನೀಯ ಸ್ಥಾನವನ್ನು ಕೊಡ್ತೇವೋ ಅಲ್ಲಿ ದೇವರು ಸ್ವತಃ ತಾನೇ ಇರ್ತಾನೆ ಅಂತೇಳಿ. ಅಂದರೆ ಯಾರ ಮನಸ್ಸಲ್ಲಿ ತಮ್ಮ ಸ್ತ್ರೀಯರನ್ನು ಅಂದರೆ ಅಮ್ಮನ ಸ್ಥಾನದಲ್ಲಿ ಆಗಿರ್ಬೋದು, ಮಗಳ ಸ್ಥಾನದಲ್ಲಿ ಆಗಿರ್ಬೋದು, ಅಥವಾ ಹೆಂಡತಿ ಗೆಳತಿ ಯಾವುದೇ ಆಗಿರ್ಬೋದು, ಒಂದು ಸ್ತ್ರೀಯನ್ನ ಕೆಳಮಟ್ಟದಲ್ಲಿ ನೋಡಿದ್ರೆ ಒಳ್ಳೆಯ ಸ್ಥಾನದಲ್ಲಿ ಪೂಜನೆ ಭಾವನೆ ಇದ್ರೆ ಅವರಿಗೆ ಭಗವಂತ ಇದ್ದಾನೆ ಅನ್ನೋದನ್ನ ಇವತ್ತು ನೆನೆಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಇದೇ ಮಹಿಳಾ ದಿನಾಚರಣೆ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಅಂತೂ ಅದನ್ನ ನಾನು ಹೇಳಿದ್ನಲ್ಲ ಹಾಗೆ ನಮ್ಮ ಮನಸ್ಸಿನಲ್ಲಿ ಇದೆ. ಆದರೆ ಅದನ್ನು ಆಚರಣೆ ರೂಪದಲ್ಲಿ ನಾವು ಮಾಡ್ತಾ ಇರೋದು. ಮತ್ತು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಆಚರಣೆ ಮಾಡಿದಂಥ SDMC ಮೆಂಬರ್ಗೆ ಧನ್ಯವಾದಗಳು ಹೇಳಬೇಕಂದ್ರೆ, ನಿಮಗೂ ಸಹ ನಮ್ಮ ಆಚರಣೆಯಲ್ಲಿ ಸಮಭಾಗ ಇದೆ. ತುಂಬ ಧನ್ಯವಾದಗಳು. ಮಕ್ಕಳು ತುಂಬ ಚೆನ್ನಾಗಿ ಹಾಡು ಹೇಳಿದ್ರು, ನನಗೆ ಹಾಡಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನಡೆದಿರುವಂತಹ ನಮ್ಮ ಸ್ಟಾಫಿಗೆ ಕೂಡ, ನಮ್ಮ ಸರ್ಗಳಿಗೆ ನನ್ನ ಧನ್ಯವಾದಗಳು, ಹಾಗೆ SDMC ಅಧ್ಯಕ್ಷರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಟೀಚರ್ಸ್ಗಳು ಎಲ್ಲರೂ ಮತ್ತೆ ನಾನು ನಮ್ಮ ಹೇಳೋದನ್ನು ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶ